ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ನೋಡ್ರಿ, ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ. ಈಗ ಈಗ ಬೆಳಗ್ಗಿನ ಹೋಳ್ಗೆ ಮಾಡೋಕ್ಕೆಲ್ಲ ರೆಡಿ. ನಿನ್ನೆ ಮಾಡ್ಬೇಕು, ಮಣ್ಣೆ ರೆಡಿ ಮಾಡ್ಕೊಂಡ ಹೆಚ್ಚು ನೀನು ಮಾಡ್ಕೋಬೇಕಂತ ಅನ್ಕೊಂಡಿದ್ವಿ. ಇಲ್ಲಿ ಊರಾಗ ಹೋಳಿಗೆ ಊಟ ಇತ್ತು. ಸೊ ಹಂಗಾಗಿ ಇಲ್ಲಿ ಹೋಳಿಗೆ ಊಟ ಇರ್ತೈತಿ, ಮತ್ತು ಇವ್ನು ಯಾವತ್ತು ತಿನ್ನೋದಂತ ನಿನ್ನೆ ಮಾಡಲಿಲ್ಲ ನೋಡ್ರಿ, ಇವತ್ತು ಮಾಡಿದ್ರತ್ತ ಅಂತಂದು ಈಗ ಮಾಡಿದ್ವಿ. ಆಲ್ಮೋಸ್ಟ್ ಈಗ ಒಂದು ಸ್ವಲ್ಪ ಆಗ್ಯಾವು, ತುಂಬಿಕೊಟ್ಟೆ. ಒಂದು ಸ್ವಲ್ಪ 15-20 ಹೋಳಿಗೆ ಆಗ್ಯಾವು. ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತಂದು ಸ್ಟಾರ್ಟ್ ಮಾಡಿ ನೋಡ್ರಿ. ಚಿನ್ನಿ ನಮ್ಮ ಚಿನ್ನಿದು ಜಳಕಾತು, ಜೇಜಿಗೆ ಹೋಗಿ ಬಂದ್ಲು ನೋಡ್ರಿ. ಜೇಜಿಗೆ ಹೋಗಿ ಬಂದಿರಿ ಅಣ್ಣ. ಹಾಯ್ ಮಾಡ, ಹಾಯ್ ಮಾಡ, ಹಾಯ್. ನಂಗೆ ಹಂಗಾರ ಹೇಗಿಲ್ಲಲ್ಲ, ಹಚ್ಚ ಮಾಡ್ತೀನಿ. ಹಚ್ಚ ಜಲ್ದಿ ಹಚ್ಚ. ಹಿಂಗ ಹಿಂಗ ಐತ್ ನೋಡು, ಹುಡ್ಕ್ಯಾಕತ್ತ ಹಾಕಿ ಹಚ್ಚ. ಅಸ್ತತಿದ್ದು ಬಂಗಾರ ಮಿಂಡಿ. ಅಲ್ಲಿ ಅಜ್ಜಿಗೆ ಹಚ್ಚ, ಹಚ್ಚ ಅಜ್ಜಿಗೆ ಹಚ್ಚ. ಹಚ್ಚಿಲ್ಲ, ಬಾಯ್ ಮಾಡಿಲ್ಲಲ್ಲ. ಟಾಟಾ. ಸೊ ನೋಡಿ ಫ್ರೆಂಡ್ಸ್, ಈ ಹೋಳಿಗೆ ಆಗ್ಯಾವ. ಈಗ ನೋಡ್ತಿರ್ಬೋದು, ಬಿಸಿ ಬಿಸಿ ಅದಾವ. ಇನ್ನೂ ಹೋಳಿಗೆ ಮುಟ್ಟಕ್ಕಾಗಲ್ದ. ಇನ್ನು ಹೋಳಿಗೆ ಬೇಯಕತ್ತ ನೋಡ್ರಿ. ಈಗ ತಂಗಿ ಗುಡಿಗೆ ಹೋಗಿ ಬಂದು ಈಗ ತುಂಬಾಕಂತ ನೋಡ್ರಿ. ತುಂಬಿಕೊಟ್ಟೆ. ಜಗಕ್ಕ ವಿಡಿಯೋ ಮಾಡೋದಕ್ಕಿ ಇಲ್ಲಿ ನಾ ವಿಡಿಯೋ ಮಾಡಕತ್ನೇ, ಅಲ್ಲಿ ಅಕ್ಕಿ ವಿಡಿಯೋ ಮಾಡ್ದ ಇನ್ನೊಂದು ಫೋನ್ ತಗೊಂಡು. ವಿಡಿಯೋ ಮಾಡ್ತೀನಿ. ನೀನು ಮಾಡ, ವಿಡಿಯೋ ಮಾಡ. ಅಲೋ ಅನ್ರಿ ಅಣ್ಣ. ಹಂಗಲ್ಲ, ಹಾಯ್ ಫ್ರೆಂಡ್ಸ್ ಅನ್ಬೇಕು. ಹಾಯ್ ಫ್ರೆಂಡ್ಸ್ ಅನ್. ಚಿನ್ನಿ ಹಾಯ್ ಫ್ರೆಂಡ್ಸ್ ಅನ್. ಏನ ನೀರು ಜಾಕಕ್ಕ ಒಂದು ಉಳಿ ಕೆಡ್ಸ ಮತ್ ಕೆಡಿಸ್ಬಿಡ ಚಿನ್ನಿ ಅಂತಗೋ. ಒಂದು ಕೆಡ್ಸಿದ್ದೀಗ ಲಟ್ಟಿಸ್ತಾಳಕಿ. ಇಲ್ಲಿ ಮಾಡ್ಬಾ. ಹಾಯ್ ಅಲ್ಲಿ ಏನ್ ಮಾಡ್ತಿ? ಇಲ್ಲಿ ಮಾಡ್ಬಾ. ಅಲ್ಲಿ ಅಲ್ಲಿಂದ ಹಾಯ್ ಮಾಡು. ಇಲ್ಲಿಂದ ಹಾಯ್ ಮಾಡ. ಅದು ಹಿಡಿಬಿಡ, ಹಿಡಿದ್ರೆ ಖರ್ಚ ಕೊಡ್ತೀನಿ. ಈಗ ಮಾಡ ಹಾಯ್. ಅದನ್ನ ಹಿಡಿಬೇಡ. ಏನ ಹಿಡಿಬೇಡ, ಮುಟ್ಬೇಡ. ಮುಟ್ಬೇಡದನ ಮುಟ್ಬೇಡ. ಕೊತ್ತಂಬರಿ ಕೊಡ ಮೇಲೆ ಈಗ ಕುಂದ್ರು ಒಳಗ. ಕಾಲ್ ಮಡಚ್, ಕಾಲ್ ಮಡಚ್, ಕೈ ಕಟ್. ಹಂಗ ಬಿಡೋದಿನ್ನ ಹೊರಮೈ ಮಾಡಿ ಇನ್ನೂ ಹೊರಮೈ ಗುಳಪ್ಪೆಲ್ಲದನ ಮತ್ತೆ ಆರ ಬಸ್ ಬಿಟ್ರ ಅನ್ನೋದಕ್ಕ ಇವ್ರು ನಿನ್ನೆ ಮಾಡಿ ನಿನ್ನೆ ದೊಡ್ಡ ಬಂದಲ್ಲ ಮೊನ್ನೆ ಆರೋಸಿ ಬಂದು ಬರ್ತಾರ. ನಿನ್ ಫೋನು ಅಲ್ಲಿ ಹೊರಗೆ ಇರ್ಬೇಕು. ನಮ್ಮಪ್ಪ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ ಕಲ್ತಾನ. ನಾವು ಅಲ್ಲಿ ದೊಡ್ಡ ಫೋನ್ ಆಗತ್ತದ ಕಿಶದಾಗ ಅಂತಿದ್ದ. ಲೈಟ್ ವೇಟ್ ಐತಿ. ಹಲೋ, ಎಲ್ಲಿದ್ದೀರಪ್ಪ? ರಾಮಪುರ. ಈಗ ಇನ್ನೊಂದು 1.5 ತಾಸು ಬರ್ಬೇಕಾಗ. ಸರಿ, 10:30 ಬರ್ತಾನ. 10 ಗಂಟೆ ಮ್ಯಾಲ ಬರ್ತಾನ ನೋಡಪ್ಪ. ಬದಾಮೆ ಒಟ್ಟು 11 ಕಿಲೋ ಇರ್ತಾನ. ಬದಾಮಿಗೆ ಹೋಗ್ಬರ್ಬೇಕು. ಗುಳ್ಳಪ್ಪನಿಂದ ಬದಾಮಿಗೆ ಅವನದೊಂದು ಮಂಗಿ ನೋಡ್ಬೇಕು.
ಮಾಮ ಫೋನ್ ಹಚ್ಚ ಮಲೇಶ್ ಮಾಮಗ ಯಾಕ ಪ್ಯಾಂಟ್ ಸೈಜ್ ಇದು ಒಂದು ನೋಡಿ ಚಂದ ಬಿದ್ದಿದ. ಒಂದೆರಡು ಹೊತ್ಯಾವ ಇವು. ಹಂಗ ಆಗೋದು. ಇನ್ನೂ ಇಷ್ಟ ಐತಿ. ಇನ್ನೂ 20 ಕೊನೆದ್ರಾಗ ನಾಷ್ಟ ಕೊಡು. ಇಟ್ಟು ಸಣ್ಣ ಇದು ಇಟ್ಟು ಸಣ್ಣ ಮಾಡ್ದ ಅದು ಹ್ಯಾಂಗೆ ಮಾಡ್ಬೇಕು ನನಗೆ? ಕವಡ ಬಡ ಇದ್ರೆ ಹೊರತಾವು. ಯವ್ವ ಏನು ಬೆಲ್ಲ ಹಾಕಿ ಬೇಯವ್ವ. ಬೆಲೆ ಇಲ್ಲ. ಒಂದು ತಿನ್ನೋದ್ಲೆ ಸಾಕಾಗಿರ್ಬೇಕು ನೋಡು. ಹಂಗತೆ ಹಾಕಿ ಅವೆಲ್ಲ ಬಂಗಾಳಿ ಚಂದ ಒಂದು ತಿನ್ನೋದ್ಲೆ ನಮಗೆ ಮಿಕ್ಕತ್ತ. ಏನು ಶೇಂಗಾ ಕುಂದ ಬೆಳಗ ಕುಂದ ಅಂತ ಬೆಳಗ ಕುಂದಾಗತ್ತರ ಐತಿಲ್ಲ ಇದು. ಹೇಳ್ತೀನಿ ನೋಡಿ ಬೆಳಗ ಕುಂದ. ಬೆಳಗ ಕುಂದ ಇದು ನೋಡ್ರಿ ನಮ್ಮ ಅವ್ವಗ ಇದು ಹೂರ್ನ ಶೇಂಗದ ಹೂರ್ನ ಏನ್ ಮಾಡಿಲ್ಲ ಇದು ಬೆಳಗ ಕುಂದಾಗ ಕಣಕ ನೋಡ್ರಿ. ಬೆಳಗ ಕುಂದ ಅದ ಸುಂದ ಬೆಳಗತ್ತ. ಬೆಳಗ ಕುಂದ ಮಾಡಿ ನೋಡ್ರಿ ನಾವು. ಬಾಳ ಗುಂಡ ಮರಿ ಅಂಗಡಿಗೆ ಹೋಗೋದು ಅಡ್ಜ ಮಾಡಿ ಚಾಕಿ ತರೋದು ಕುಕ್ಕುರಿ ತರೋದು. ಸುಳ್ಳ ತರ್ತಾರೆ ಕುಕ್ಕು ದಾನಿ ಕೂಕು ತರ್ಬಾರ್ರಿ. ಕೂಕು ತರ್ತಾಳಕ್ಕಿ ಕೂಕು ಕುಕ್ಕು ತಿಂತೀನ ತಿನ್ನೋದನ್ನ ಇಲ್ಲ ಅಕ್ಕಿ ಕೂಕು ಎಲ್ಲ ಚೆಲ್ಲಾಡ್ತಾ. ಸರಿ 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 ಆಯ್ತು ಅದಕ್ಕೆ ಸಾಕ್ತೀನಿ. ಇದಕ್ಕೆ ಹಾಲೆ ಒಂಥರ ಖಾರ ಆಯ್ತು. ಹಾಲು ತರಕು ಯಾ ಏನಿದೆ ಬರೀ ಸಕ್ಕರೆ ಆಗಿತ್ತೆ ಬೆಲ್ಲ ಬೆಲ್ಲ ಹಾಕಿತ್ತೆ. ಬೇವ ಹೈನ್ ಯಾವಾಗ ಬರ್ತೈತಿ ಬೇ? ಐನು ಈ ವಾರ 15 ನನಗೆ ಗಿನ್ನ ತಿನ್ನಂಗೈತಿ. ಒಟ್ಟ ತಿಂದಿಲ್ಲ ಗಿನ್ನ. ಅವತ್ತಿನ ಹಾಲ ಬರ್ಬೇಕಲ್ಲಿ ನನಗೆ ಅವತ್ತಿಂದ ಬೇಕು ಗಟ್ಟಿ ಅಂತ. ಮಳೆ ಬರೋದಿಲ್ಲ ಅಲ್ಲ ಮಳೆ ಬರೋದಿನ ಗಟ್ರಿ ಅವತ್ತಿಂದ ಅಯ್ಯೋ ಅಲ್ಲಿ ಊರಾಗ ಅವಾಗ ಬೇಕಿ ಅವತ್ತ ಹೇಳಿದ್ಬಿಟ್ಟೆ ಹಿಂಡ್ಕೊಂಬಂದ್ ನಮ್ಮನೆಗೆ ಕೊಟ್ಟ. ಅವತ್ತಿನ ಗಟ್ಟಿ ಕೇಕ್ ಗತ್ತೆ ಬರ್ತೈತಿ ತಿನ್ನಕ್ ಚಲೋ ಗಟ್ಟಿ. ನೀನ್ ಎಷ್ಟ್ ದಿನ ಆಗದ್ವೆ ಮಾಡಿಸ್ಕೊಂಡ್ ಬರ್ಲಿ ಇಲ್ಲ ಗಿನ್ನ ಯಾರ ಹತ್ರ ಮಾಡ್ಸ್ಕೊಂಡ್ ಬರ್ತೀವ? ಮಾಡ್ಸೋಕ್ ಬರ್ತನ ಅದು ತಿನ್ಗತ್ತರ ಆಗತ್ತೆ ನಾವು. ಹಂಗ್ ಬ್ಯಾ ನಮಗ ನ್ಯಾಚುರಲ್ ಬೇಕು. ಏನ್ ದಿನ ಹಿಡಿತೈತಿ ಇನ್ನ ಅದ ಆಕಳ 9 ತಿಂಗಳು ಗಾಳಿ ಪುಡಿ ಇರ್ಬೇಕಲ್ಲ ಹಾಕು. ಅವೇ ಇನ್ನೇನ್ ಮಗನ್ ಕೇಳು. ಇನ್ನೊಂದ್ ತಿಂಗಳಾಗ ಐತದ ನೆಟ್ ಹಾಕ್ಲ. ಇನ್ನೊಂದು 4 ವಾರ ಇರುತ್ತೆ. ಇನ್ನೊಂದ್ ತಿಂಗಳ ಹಂಗಾರ ವಾರದಾಗ ತವ ಅಂತಾರ ತಿಂಗಳು ಅಂತೀವಿ. 4 ವಾರ ಒಂದ್ ತಿಂಗಳ ಮತ್ತ 4 ವಾರ ಅಲ್ಲ. ಹಲೋ ಹೇಳ್ರಿ ಮನಾಗ್ರಿ ಅಂತವು ತುಂಬ ಕೊರ್ಲ ಅರವಿಂದ್ ತುಂಬ್ತಾನ. ಅರಿವಿನ ತುಂಬಿ ಉಟ್ಟು ಅವ ಕೊಟ್ಟು ತುಂಬಿ ಹುಚ್ಚುಮರಿ ಆಗ್ತಿದ್ದೀನ. ಬರೀ ಫ್ರೆಂಡ್ಸ್ ಬಿಸಿ ಬಿಸಿ ನನ್ನ ಫೇವ್ರೇಟ್ ಉಪ್ಪಿಟ್ಟು ಮಾಡ್ಯಾರ ನೋಡ್ರಿ. ಈ ರವದ್ದು ಉಪ್ಪಿಟ್ಟು ಸಣ್ಣ ರವದ್ದು ಉಪ್ಪಿಟ್ಟು. ಸುಮಾರು ಆಗೇ ಬಿಟ್ಟವಲ್ವೇ? ಟ್ರೈ ಮಾಡ್ಯಾರ ನೋಡಿ. ಎಷ್ಟಕ್ಕೊಂದು ಪುಟ್ಟಿ ತುಂಬ ಮಾಡಿದ್ದಿಲ್ಲ ನೀನು? ಅದು ತಿಂದೆ ಮಾಡಿ ಬಂದೇನೇನು ತಿಂದಿಲ್ಲ ಅದಷ್ಟ. ಸುದ್ದಿ ಸಾಯ್ತಿಲ್ಲ ಮುಂಜಾನೆ ಸಂಜೆನೆ ಸಾಕೊಂಡು ತಿಂದು ನಿಮ್ಮ ಮಾವ ಒಂದು ಶೇಕ್ ಕಟ್ಟಿನಿ ತಿಂತಾನಂತೆ ಕೊಟ್ಟಿಗೆ ಗುಲಾಬ್ ಹಾಕೋಣ ಆಯ್ತಾ. ತಿಂತಾನೆ ಬಿಡ ಸ್ವೀಟ್ ಇಷ್ಟ ಅವಾಗ. ಸ್ವೀಟ್ ತಿಂದು ಹಲ್ವಾ ತಿಂದವನು. ಅದಕ್ಕೆ ಸಾರ್ಕ ಸಂಬಂಧ ಇಲ್ಲ. ಶಿವಿ ಈಗ ತಿನ್ನಲ್ಲ ಮೊದಲು ಬರೀ ಶೀನಿ ತಿಂದು ಎದ್ದೇಳ್ತ ಬೀಜಾಡ ರಾವ್ದೆ ಅದ್ರ ಸಕ್ಕರೆ ತಿಂದು ಬರ್ತಿದ್ವಿ ನಾವು. ಅಲ್ಲಿ ಕುಚ್ಚಿದ್ವಿ ಬಣ್ಣ ತಗೊಂಡು ನಮ್ಗೆ ಇಲ್ಲ ಅವ್ರು 30 ಪೆಂಟಿ ಬೆಲ್ಲ ತರ್ತಿದ್ವಿ. 30 ಕಿಲೋದ ಪ್ಯಾಂಟ್ ಇರ್ತಿದ್ವು ಅವಾಗ. ಬೆಲ್ಲದ ಪ್ಯಾಂಟ್ 30 ಕಿಲೋದ್ದು ಪಂಚಮ್ಯಾಗ 30 ಕಿಲೋದ ಬೆಲ್ಲದ ಪ್ಯಾಂಟ್ ಉಂಡು ಇಕ್ಕಿದ್ವು ಅವಾಗ. 10 ಕಿಲೋ 5 ಕಿಲೋ 2 ಕಿಲೋ 1 ಕಿಲೋ ಅದ 30 ಕಿಲೋ ಪ್ಯಾಂಟ್ ಇರ್ತಿತ್ತಂತ ಮೊದಲ. 30 ಕಿಲೋದ್ದು ಪ್ಯಾಂಟ್ ಪಂಚಮ್ಯಾಗ 30 ಕಿಲೋ ಪ್ಯಾಂಟ್ ಇತ್ತು. ಪಂಚಮ್ಯಾಗ ನಾವು ಫಸ್ಟ್ ಹುಟ್ಟಕ್ಕ ತಿಂತೆ ಮುಂಗಾಡ ತಂದು ಮ್ಯಾಕ ಕಟ್ಟಿಬಿಟ್ಟಿದ್ದ. ಎಲ್ಲರದ್ದು ಈಗ ನಾಷ್ಟ ಆಯ್ತು ನೋಡ್ರಿ. ನಮ್ಮವ್ವ ಈಗ ಲಾಸ್ಟಿಗೆ ನಾಷ್ಟ ಮಾಡಕತ್ತ. ತಂಗಿ ಮಧ್ಯಾಹ್ನ ಹೋಗೋದ್ಲು.
ನೋಡ್ತಿರ್ಬೋದು. ಹಾಗೇನು ಹೋಗೋದು ಈಗ ನೋಡ್ರಿ ಒಣಕತ್ತಾಳ ಅರ್ಬಿ. ಓ ಓ ಬನ್ನ ಇಲ್ಲೇ ಕಾಣಿಸುತ್ತ ಆರಾಮ್. ಅಲ್ಲಿ ಆ ಬಸ್ ಬಂತಂದ್ರೆ ಬದಾಮಿ ಕಡೆಯಿಂದ ಆ ಬಸ್ನಾಗ ಅದನ್ನ ಅಂತನ ಕಾಣಿಸ್ತ. 1 ಕಿಲೋಮೀಟರ್ ಇದ್ರ ಕಾಣತ್ ನೋಡ್ ಬಸ್. ಹೌದು. ಈಗ ಏನು ಇದಿಲ್ಲಲ್ಲ, ಗಿಡ ಎಲ್ಲ ಕಡ್ದಾರಲ್ಲ ನೋಡು, ಅಲ್ಲಿ ಮಟಕೊಂತ ಹೋಗಿ ಗಾಡಿ. ಹಾ, ಕಬ್ಬು ಯಾವ ಹಚ್ಚಿಲ್ಲಲ್ಲ, ಎಲ್ಲ ಹೊಲ ಎಲ್ಲ ಖಾಲಿ ಅದಾವು. ಇದು ಗೋಧಿ ಹಾಕೈತೆಲ್ಲ ಕಾಣ್ತೈತಿ. ಅಲ್ಲಿ ಮಟಕಂತ ಇದು ಕರ್ಗೈತಿ. ಟಿಂಪು ಬರಕ ನೋಡಿ, ಟಿಂಪು ಊರೊಳಗೆ ಬರಕತ್ತ ನೋಡ್ಲಿ. ಟಿಂಪು ಏನ್ ಫಂಕ್ಷನ್ ಇರಬೇಕು ಯಾವ್ದಾರ ಕುಂದ್ರ ಜಾಗದಾಗ ಕ್ಲಿಪ್. ಓಕೆ, ಊರ ನೀರು ತೊಳಗಿಲು ಎಲ್ಲ ಹೋಗುತ್ತಾ, ಅದು ಬೆಳಗೈತಿ. ಇದು ಎಲ್ಲದನ ಅಯ್ಯೋ ಬಂದಾನ, ನಾ ಅಲ್ಲಿ ನೋಡಕತ್ತೀನಿ. ಎಲ್ಲ ಬಂದ್ ನೀನ ಅಲ್ಲ ಡ್ರೋನ್ ನೋಡ್ಕತ್ತೀನಿ. ಓಹೋ, ಡ್ರೋನ್ ಏನ್ ಪ್ಯಾಚ್ ಮಾಡ್ಕೊಂಡ್ ಬಂದ್ಬಿಟ್ಟಿಲ್ಲ, ಏನ್ ಡೆಲಿವರಿ ಮಾಡಿದೀನ ಅಲ್ಲಿಂದ? ಏನು ಎಲ್ಲ ಫುಲ್ ಪ್ಯಾಕಿಂಗ್ ಮಾಡ್ಕೊಂಡ್ ತಗೊಂಬಂದಾನ. ಕೊರಿಯರ್ ಮಾಡ್ತಾರಗತ್ತೆ ನೋಡ್ರಿ. ಬಂದ್ ಕೂಡಲೇನ ಡ್ರೋನ್ ಓಪನ್ ಮಾಡಕತ್ತಾರ. ಸೆಕೆಂಡ್ ಒನ್ ಅನ್ಬಾಕ್ಸಿಂಗ್. ಎಷ್ಟ್ರ ಮಟ್ಟಿಗೆ ಹಾರಿಸ್ತಾರ ಅದೇವ್ರಿಗೆ ಗೊತ್ತ. ಹೊಲ್ಲಾಗ ಹೋಗ್ರಿ, ಹೊಲ್ಲಾಗ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ರಿ. ನಾಳೆ ನೋಡ್ಲೆ ಹೆಂಗ ಏನು ಅಂತೇಳಿ ಕಲ್ಕೊಂಡು ಹೆಂಗ ಅವಾಗಂಕರ್ ಹಾರ್ಸಕ್ ಬರ್ಲಿಲ್ಲ ಚಂದಾಗ. ಡ್ರೋನ್ ವಿಮಾನ ವಿಮಾನ ಅಂತ ಅಪ್ಪ ಫೋನ್ ಹಚ್ಚಾರ. ಡ್ರೋನ್ ಎಕ್ಸ್ಪರ್ಟರ್ಸ್ ಬೇಕು ಹಾರಿಸುವರು. ಡ್ರೋನ್ ನೋಡ್ ಬಾರವ. ಡ್ರೋನ್ ವಿಮಾನ ಅನ್ನಕತ್ತನಪ್ಪ ಫೋನ್ ಹಚ್ಚಿ. ಇಷ್ಟ ಇದ್ವಳವು. ಅದು ಬ್ಯಾಟ್ರಿ ಅದ, ಅದು ಒಂದ ಇದೆ ಅದ್ರಾಗ ಒತ್ತಾಡುದು. ಸಣ್ಣದೈತದ. ಅಲ್ಲಿ ನೋಡ್ ನಮ್ಮ ಅಕ್ಕನೂ ಮಾಡಿದ್ನಂತ ನಿನ್ನಿದು. ನಾನು ನೆನಪಾಗಿ ಬಂದಿದ್ದೀನಿ. ಅದು ಅಲ್ಲಿ ಇಲ್ಲಿ ಮುಂದೆ ಏನು ಸಣ್ಣದ ಕ್ಯಾಮ್ರಾ ಐತಲ್ಲ, ಅದು ನಿನ್ನಿದು ಅಲ್ಲಿ ಹರ್ಸಕತ್ತಿರ ದೊಡ್ಡದಿತ್ತದು ಮುಂದಲ್ದು. ಮತ್ತ ಹಂಗ ಮ್ಯಾಕ್ ಹೋಗ್ಬೇಕು. ಇದನ್ನ ಹಂಗ ಬರ್ತೈತಿ. ಈಕಿ ನೋಡಿಲಿಕ್ಕೆ ಬಿದ್ದಿ ಯಾವ ಕಾಲಾಗ ತೊಡ್ರಕೊಂಡು. ಹರಸ್ತಾ ನೋಡ್ರಿ ನಮ್ಮ ತಮ್ಮ. ಕ್ಯಾಮ್ರಾ ನೋಡ್ಬೇಕು ನಂಗೆ ಮೇನು. ಮ್ಯಾಕ್ ಫುಲ್ ಹಾರಬೇಕು. ಮನ್ಯಾಗ ಗಾಡಿಗೆ ಬಡ್ಸ್ಯಾರ, ಮನ್ಯಾಗ ಒಂದ್ಸಲ ಲೈಟ್ ಹತ್ತ. ಮೊಬೈಲ್ ಫೋನ್ ವಿಡಿಯೋ ಮಾಡಕ ಜಾತ್ರೆದ ಸ್ಟ್ಯಾಂಡ್ ಅದ್ರಲ್ಲ ನೋಡದ ಸ್ಟ್ಯಾಂಡ್ ಇಲ್ಲ ಅಷ್ಟ ಸ್ಟ್ಯಾಂಡ್ ಇಷ್ಟ ಹಿಂಗ. ಇದು ಕ್ವಾಲಿಟಿ ಇಲ್ಲ, ಹಂಗ ತರ್ಸ್ಯಾರ. ನೋಡು ನನ್ ಕಲ್ಕೊಳಕಿದ ಎಲ್ಲ ಫುಲ್ ಕಲ್ಕೊಂಡಿಂದ ಚಲೋ ತಗೊಳ್ಳೋದು. ವಿಮಾನ ಹಿಂಗ್ ಹೋಗುದಿದು ಹೋಗು ತೋರ್ಸ್ಬೇಕಾಗಿಗೆ ಆಡುದಲ್ವೇ ಆಡುದಲ್ಲದು. ಬ್ಯಾಟ್ರಿ ಯಾಕ ಗಾಡಿ ನೋಡಬೇಕು ಮೊದಲು. ಅಂತ ಇದು ಗೊತ್ತಿಲ್ಲ. ಅಲ್ಲಿ ಒಬ್ರು ನಿನ್ ವಿಮಾನ ಅನ್ನಕತ್ತಾರ ಅದಕ್ಕೆ. ಫೋನ್ ಇರ್ತೈತಿ. ಫೋನ್ ಕೊಡೋದು.
ಈಗ ನಾವು ಹೋಗಿ ಆರ್ಸಕ್ ಹೋಗಿ ನಿಲ್ಸಕ್ ಅಲ್ಲೇ ನಿಂದಿರ್ಬೇಕು ಅದ್ರಾಗ ಇದೇನಿದೆ ಬುಮ್ ಅಂತದು ಇದು ಸೈಡ್ ಅನ್ಸುತ್ತೆ ಬಡ 3 ಸಲ ಬಡಿ ಬೈಕ್ನ್ಯಾಗ ಹೋಗ್ತದೆ ಇದು ಏನದ ಹೆಂಗದ ಮಾಡಿ ಇನ್ನೊಮ್ಮೆ ಹೆಂಗ ಗೊತ್ತದ ಇಲ್ಲಿ ನಾನು ಅದು ಡ್ರೋನ್ ಒಂದು ಹಾಕ್ಸಕಂತಾರ ಅವೇ ಡ್ರೋನ್ ಇದ್ರ ಬಗ್ಗೆ ಗೊತ್ತಿಲ್ಲ ಇವು ಇಲ್ಲಿ ಏನೋ ಬಂದೈತೆ ಅಂತ ಕಾಲಿಗೆ ಹಾಕದ ಅದು ಇದ್ರಾಗ ವಿಡಿಯೋದಾಗ ನೋಡಿದ್ವಿ ಒಬ್ಬಾಕಜ್ಜಿ ಒಬ್ಬಾಕಮ್ಮ ಹಿಂಗ್ ಡ್ರೋನ್ ಹಾಕ್ತಾರ ಅವರು ಬೇಕಂತಾರ ಆ ಮುತ್ತಿಗೆ ಕಡೆ ಹಿಂಗ್ ತಗೊಂಡೋದ್ರು ಹಿಂಗಿಂದ ಕೊಯ್ದು ಹಿಂಗಾಕಿನ ಕಡೆ ಒಯ್ಯೋದು ಹಿಂಗಿಂದ ಮಾಡಕತ್ತಾರ ಆ ಕೆಂಚನ್ ಜೊತೆ ಕಲ್ಲು ಹೋಗಿದ್ದು ಏನು ಮನೆ ತಂದು ಓಡೋಗೋದು ಅವ್ರು ಮಾಡೋರು ಬೇಕಂತ ಮಾಡ್ಯಾರ ಆ ಅಜ್ಜಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಜೋವೈಲಿ ಏನೋ ಬಂದಿ ಕಲ್ಲು ಅದಕ್ಕೆ ವಿಡಿಯೋ ನೋಡಿ ಅದ ಅನ್ನ ಮಾಡಿದ್ದಿಟ್ರಿ ನೀವು ಈಗ ಅದನ್ನ ಚಿನ್ನಿ ನಡಿಲೆ ಅದಕ್ಕೆ ಕೈ ಕೊಡು ನೋಡಲ್ಲಿ ಹಿಂದಕ್ಕೆ ಸರಿ ಚಿನ್ನಿ ಹಿಡ್ಕೊ ಬೂಮ್ ಮಾಡ ಹಂಗ ಹೋಗಿಬೇಡ ಏನ ಹೋಗಿಬೇಡ ಹೋಗಿಬೇಡ ಅಮ್ಮ ಹೋಗಿಬಾರ್ದು ಹೋಗಿಬಾರ್ದ ಆಗತ್ತ ಅದಕ್ಕೆ ಚಿನ್ನಿ ಬೂಮ್ ಇವ್ರು ಇನ್ನೂ ಯಾವಾಗ ಆಡ್ತದನ ಇವರು ಬಿದ್ದಾಕಿ ನೀರು ಕುಡಿಯೋಣ ನೀರು ತೆಗೀತಿ ಅದು ಗೊತ್ತಾಗಬೇಕು ಈಗ ಹೆಂಗ್ ಮಾಡ್ತೀರಿ ಮತ್ತ ಅಲ್ಲಕ್ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಬರ್ರಿ ಇಲ್ಲಿ ಗಾಡಿ ಬಿಡಾಕತ್ತಾವ ಮಸ್ತ್ ಆಗೈತಲ್ಲ ಹೀರೋಗ್ಯಾ ಎಮ್ ಎಮ್ ನೋಡ್ಲು ನಿನ್ ಹೇಳಿ ಮಾಡಿಸಿ ಹೊಲಸ್ದರ್ಗತೆ ಆಗೈತಿ ಇಲ್ಲ ಅಷ್ಟ ಕರೆಕ್ಟ್ ಐತಿ ಅವಳು ಕರೆಕ್ಟ್ ಐತಿ ತಳಾಕ್ ಆಗೈತಿ ಅಂತ ಬೆಲ್ಟ್ ತಂದಿಲ್ಲ ನಾನು ಚಲೋ ಆತ ರೆಡಿಮೇಡ್ ತಂದಿದ್ದಕ್ಕೂ ಚಲೋ ಆತ ನಿನಗ ಇವಾಗ ಬಳಪಗ ಸೇಮ್ ತಗೊಂಡೈತಿ ಈಗ ಮುಂದೆ ಸ್ವಲ್ಪ ದೊಡ್ಡದಾಗತ್ತ ಇಲ್ಲ ಅವು ಹಂಗೈತಿ ಹಿಂದಕ್ಕೆ ಸರಿ ಇದು ನಂದು ಹಾಫ್ ಕೋಳಿಂದ ತಗೋಬೇಕು ಅಂತ ಅಂಗಿ ಕ್ವಾಲಿಟಿ ಚಲೋ ಐತಿ ಇದು ಅಲ್ಲ ಕಟ್ ಮಾಡಿ ಅಲ್ಸ್ಬಿಡು ಏನಂತ ಚಲೋ ಆಗಲ್ಲ ಚಲೋ ಆಗೋದಿಲ್ಲ ಏನು ಮಾಡಬೇಡ್ರಿ ಇನ್ನ ಅಸಹ್ಯ ಆಗತ್ತ ಬಂದ್ರ ಹಾಕೊಂಡಿಂದ ತಗೊಂಡ್ರ ಚಂದ ಸರಿ ಕನ್ನಡ ನೋಡ್ಕೊಂಡು ಪ್ಯಾಂಟು ಶರ್ಟು ಪರ್ಫೆಕ್ಟ್ ಆಗೈತಿ ನೋಡು ಎಕ್ಸ್ಚೇಂಜ್ ಏನು ಮಾಡೋದ್ ಬೇಕಾಗಿಲ್ಲ ಚಲೋ ಆತ್ ಇವಾಗ ಒಬ್ಬಗ ಸ್ವಲ್ಪ ಪ್ಯಾಂಟ್ ಗಿಡ್ ನನಗೂ ಕರೆಕ್ಟ್ ಆಗೈತಿ ಇವು ಕರೆಕ್ಟ್ ಆಗೈತಿ ಕರ್ಕೊಂಡ್ ಹೋಗ್ಲಾರ ಕರೆಕ್ಟ್ ತಗೊಂಬಂದಿವಿ ಹಂಗೆಲ್ಲ ಕರ್ಕೊಂಡ್ ಕರೆಕ್ಟ್ ಸೈಜ್ ಸಿಗುದಿಲ್ಲ ಎಷ್ಟದನ ಬಟ್ ಇದು ಅಂಗಿದ ಅಕ್ಕ ನೋಡಿದ್ನೆ ಮತ್ತೆ ನಿನ್ನೆ ನೋಡಿನಿ ಮತ್ತೆ ಅಂಗಿದ ಪ್ಯಾಂಟಿನ 30 ಇತ್ತು 30 28 ತಂದಿಲ್ಲ ಇವಾಗ 30 ತಂದಿತ್ತಲ್ಲ 35 ಇವಾಗ 32 ತಗೊಂಬಂದಿತ್ತು ಇವಾಗ 30 32 ಐತಲ್ಲ ನಿನ್ನ ಅಂಗಿ ಸೈಜ್ ಎಷ್ಟು ಎಮ್ ಸೈಜ್ ಎಮ್ ಅಲ್ಲ ಅದು 32 ಅಂಗಿದ ಅದು ಸೈಜ್ ಬರಂಗ ಸೈಜ್ ಎಮ್ ಎಲ್ ಒಂದೊಂದು ಕಂಪ್ನಿ ಮ್ಯಾಗ ಸೈಜ್ ನಂಬರ್ ಇರ್ತೈತಿ
ನನ್ನ ಕಂಪ್ನಿವು ಎಲ್ಲು ಎಕ್ಸೆಲ್ XL ಹಿಂಗಿರ್ತಾವ. ಇದು ಎಮ್ ಪ್ಯಾಂಟು. ಇದು ಪ್ಯಾಂಟು 30 ನಿಂದು. ಬುಳಪ್ಪಂದು ಇದು ಬುಳಪ್ಪಂದು ಇವನಾಲ ಹುಲಿಯಪ್ಪಂದು ಅವಂದು ಎಮ್ ಸೈಜ್ ಶರ್ಟ್ ಪ್ಯಾಂಟ್ 28 ಹುಲಿಯಪ್ಪಂದು. ಇವೊಂದು ಪ್ಯಾಂಟ್ ಚನ್ನಬಸಂದು 32 ಮತ್ತ ಶರ್ಟ್ ಎಲ್ಲಲ್ಲ ಅದೇ ಶರ್ಟ್ ಎಲ್ಲಲ್ಲ ಚನ್ನಬಸಂದು ನೆನಪಿಟ್ಟು ನೆನಪಿಗದು ಪ್ಯಾಂಟ್ ಇದು ಇದು ಅಲ್ಲ ಫಾರ್ಮಲ್ ಅದಕ್ಕೆ ಬರಲ್ಲ. ಮಡ್ಚಿದ್ದು ಅದು ಅಷ್ಟ ಅವನು ಬಿಚ್ಚಿಲ್ಲವ. ಬಿಳೆ ಅಂಗಿ ಹೌದು. ಲೈನ್ ಬಂದೈತಿದ ಪ್ಲೇನ್ ಅಲ್ಲಿದೆ. ಅರಿ ಚಲೋ ಐತಿ. ಗೀರ್ ಐತಿ. ಚಲೋ ಅದ್ ಕೊಡ್ರಿ ಅಂದ್ವಿ. ಫಸ್ಟ್ ಸ್ವಲ್ಪ ಕಾಟನ್ ಗತೆ ದಿಪ್ ಅಂತ ತೆಗ್ದಿದ್ದ ಅದೇ ನಂಗೆ ಯಾಕ ಚಲೋ ಅನಿಸ್ಲಿ. ಇದಕ್ಕಿಂತ ಚಲೋ ಕೊಡ್ರಿ ಅಂದೆ. ಇವತ್ತು ಹಾಕೊಂಡ್ ನೋಡ ಅಲ್ಲ ಹಾಕೊಂಡ್ ನೋಡ ಅಂದ್ರೆ ಹಾಕೊಂಡ್ ನೋಡಿಲ್ಲ. ಎಲ್ಲೈತೆ ಡಗಳ ಐತೆ ಅಯ್ಯಪ್ಪ. ಅಯ್ಯೋ ಕಳ್ದ ಬಿಟ್ಟು ಆಗ್ಲೆ ಶಾಪ್ನಾಗನ ಪ್ಯಾಂಟ್ ಹಾಕೊಂಡು ನೋಡಿದ್ದ ತಮ್ಮ ಸ್ವಲ್ಪ ಸಣ್ಣದಾಗೈತಿ ನೋಡ್ರಿ. ಒಂದು 2-3 ಇಂಚಷ್ಟು ಪ್ಯಾಂಟ್ ಸ್ವಲ್ಪ ಮೇಲಾಗೈತಿ. ಹಾಗಾಗಿ ಅವಾಗ ಸ್ವಲ್ಪ ಇಷ್ಟ ಆಗಿರೋ ನೋಡ್ರಿ. ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ನಾವು ಪೀಸ್ನಾಗನ ತೊಗೊಳೋಣ ಅಂತ ಅಂದ್ರೆ ಈ ಜಾತ್ರೆ 2 ದಿನದೊಳಗೆ ಯಾರು ಸ್ಟಿಚ್ ಮಾಡಿ ಕೊಡಂಗಿಲ್ಲ. ಸೊ ನಮ್ಮದು ಜಾತ್ರೆಗೆ ಕೊಡಿಸ್ಬೇಕು ಅನ್ನೋದು ಇತ್ತು. ಸೊ ಹಂಗಾಗಿ ರೆಡಿಮೇಡ್ ತೊಗೊರಿ ಅಂತ ಅಂದೆ. ಎಲ್ಲರಿಗೂ ಓಕೆ ಆಗೈತಿ. ಬಟ್ ಇವಾಗೊಬ್ಬನ ಪ್ಯಾಂಟ್ ಒಂದು ಸ್ವಲ್ಪ ಸಣ್ಣದಾಗೈತಿ. ಒಂದು ಸ್ವಲ್ಪ ಪ್ಯಾಂಟ್ನೇ ಇವಾಗೆಲ್ಲ ಮೇಲೆ ಹಾಕ್ಕೊತಾರಲ್ರಿ ಹುಡುಗರು ನಡಿತೈತಿ ಅಂದ್ರೆ ತೊಗೊರಿ ಅಂತಂದೆ. ಸೊ ತೊಗೊಂಡ ನನ್ನ ಫೋರ್ಸ್ಗೆ. ಬಟ್ ಮತ್ತು 1-2 ಸ್ಟಿಚ್ ಬಿಚ್ಕೊಂಡು ಹಾಕಿ ನೋಡ್ದೆ. ಓಕೆ ನಂಗೆ ಆಗೈತೆ ಅಷ್ಟ. ಒಬ್ಬಾಗ ಅವು ಪೂರ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲಲ್ಲ, ಇಷ್ಟ ಆಗಲಿಲ್ಲಲ್ಲ ಅಂತೇಳಿ ಒಂದು ಸ್ವಲ್ಪ ಬೇಜಾರಾಯಿತು. ಬಟ್ ಏನು ಮಾಡೋದು, ನಾವು ಎಷ್ಟು ಹುಡುಕಾಡಿದ್ವಿ ಸಿಗಲಿಲ್ಲ. ಒಳ್ಳಾಡ್ಸೋದು ಮ್ಯಾಗ ಇಲ್ಲ ಮ್ಯಾಕ ಹೋಗೈತೆ. ಇಲ್ಲಿ ಗಾಡಿ ಬಿಡಕತ್ತಲ್ಲ ಮ್ಯಾಗಿನಾಗ ಹೋಗಿದ್ರು ಗಾಡಿಗೆ ಇಲ್ಲೆಲ್ಲ ಅಲ್ಲಿ ಹೋದ್ರು ತಗೊಂಡ್ ಬರಕ್ ಬರ್ತೈತಿ.